ಶಾರ್ಟ್ಲೇಟ್ ಬಸ್ ಸ್ಟಾಂಡ್. ನಾನು ಮಂಡ್ಯ ತನಕ ಹೋಗ್ಬೇಕು, ಅದಕ್ಕೆ ನಾನು ಬಸ್ಸಲ್ಲಿ ಹೋಗೋಣ ಅಂತ. ನನ್ನ ಬಸ್ಸು ಮಂಡ್ಯ ತನಕ ಫ್ರೀ ಇರುತ್ತೆ, ಅದಕ್ಕೆ ನಾನು ಬಸ್ಸಲ್ಲಿ ಹೋಗೋಣ ಅಂತ ಬಂದಿದ್ದಿಲ್ಲ. ಮೈಸೂರಿಗಾದರೆ ನಾನು ಟ್ರೈನಲ್ಲಿ ಹೋಗ್ಬಿಡ್ತೀನಿ. ಮಂಡ್ಯದಿಂದ ಮೈಸೂರಿಗೆ 60 ರೂಪಾಯಿ ಕೊಡಬೇಕು ಬಸ್ಸಲ್ಲಾದರೆ, ಅದಕ್ಕೆ ನಾನು ಟ್ರೈನಲ್ಲಿ ಹೋಗ್ಬಿಡ್ತೀನಿ. 20 ರೂಪಾಯಿ ಕೊಟ್ಟೆ ಹೋಗ್ಬಿಡ್ತೀನಿ. ಆ ಥರ ಇದೆ ಸ್ನೇಹಿತರೆ. ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಬೆಂಗಳೂರಲ್ಲಿ ಶಾರ್ಟ್ಲೇಟ್ ಬಸ್ ಸ್ಟ್ಯಾಂಡ್ ತುಂಬ ಶುದ್ಧವಾಗಿರುತ್ತೆ. ಶುದ್ಧ ಅಂದರೆ ತುಂಬ ಸ್ವಚ್ಛತೆ ಇರುತ್ತೆ. ನಾನು ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಕಡೆ ಹೋಗ್ತೀನಿ, ಎಲ್ಲ ವೀಡಿಯೋ ಎಲ್ಲ ಮಾಡ್ತಾ ಇರ್ತೀನಿ, ತೋರಿಸ್ತಾನೆ ಇರ್ತೀನಿ, ವೀಡಿಯೋಗಳೆಲ್ಲ ತೋರಿಸ್ತೀನಿ ನಿಮಗೆ. ಎಷ್ಟು ಸ್ವಚ್ಛತೆ ಇಲ್ಲದೆ ತುಂಬ ಗಲೀಜಾಗಿರುತ್ತೆ, ಯಾರು ಸ್ವಚ್ಛತೆ ಮಾಡಲ್ಲ. ಆದರೆ ಇದೇ ಚಾರ್ಜ್ ಇಡೀ ಕರ್ನಾಟಕಕ್ಕೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ, KSRTC ಈ ಕಡೆ ಎಲ್ಲ, ನಮ್ಮ ಕಡೆ ಮಾತ್ರ ತುಂಬ ಸ್ವಚ್ಛತೆ. ನೋಡಿ ಬಸ್ ಸ್ಟ್ಯಾಂಡ್ ಎಷ್ಟು ಚೆನ್ನಾಗಿದೆ ಅಂತ. ಆದರೆ ಮಾತ್ರ ಬೇರೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಹೋದರೆ, ನಮ್ಮ ಬೆಂಗಳೂರು ಬಿಟ್ಟು ಬೇರೆ ಬಸ್ ಸ್ಟ್ಯಾಂಡಿಗೆ ಹೋದರೆ ಒಂದು ಸ್ವಲ್ಪನೂ ಸ್ವಚ್ಛತೆಯೇ, ತುಂಬ ಗಲೀಜು. ಬಸ್ ಸ್ಟ್ಯಾಂಡಲ್ಲಿ ಕಸ ಗುಡಿಸೋರೇ ಇರೋದಿಲ್ಲ. ಇಲ್ಲಿ ಎಷ್ಟು ಸ್ವಚ್ಛತೆ ಇದೆ ನೋಡಿ, ತುಂಬ ಬೆಂಗಳೂರು ಕ್ಲೀನಾಗಿರುತ್ತೆ. ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ನೋಡಿ, BMTC ನೋಡಿ ಕ್ಲೀನ್ ಇರುತ್ತೆ, KSRTC ನೋಡಿ, ಅಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ ಮೆಜೆಸ್ಟಿಕ್, ಅಲ್ಲೊಂದು ಐತೆ, ತುಂಬ ಸ್ವಚ್ಛತೆ ಚೆನ್ನಾಗಿರುತ್ತೆ. ಆದರೆ ಇಲ್ಲೆಲ್ಲ ಉತ್ತರ ಕರ್ನಾಟಕದಲ್ಲೆಲ್ಲ ಸ್ವಚ್ಛತೆ. ಆಮೇಲೆ ಇನ್ನೊಂದು, ಉತ್ತರ ಕರ್ನಾಟಕ ಭಾಗದಲ್ಲಿರುವ ಜನರಿಗೆ ಅರಿವಿಲ್ಲ. ಎಲ್ಲಿ ವಿಮಾನ ಹಾಕೊಂಡು ಬಸ್ ಸ್ಟ್ಯಾಂಡ್ನೇ ಹಾಳು ಮಾಡಿಬಿಡ್ತಾರೆ. ಅಂಥವ್ರನ್ನ ಏನು ಮಾಡಿ CC ಕ್ಯಾಮ್ರಾ ಇಟ್ಬಿಟ್ಟು ಏನು ಮಾಡಬೇಕು, ಒಂದು FIR ಹಾಕಬೇಕು. FIR ಹಾಕಿದ್ರೆ ಇವರೆಲ್ಲ ಉತ್ತರ ಕರ್ನಾಟಕದ ಬರೀ FIR ಹಾಕಿ ಎಲ್ಲ FIR ಹಾಕಿದ್ರೆ ಇವ್ರಿಗೆ ತಿಳುವಳಿಕೆ ಬರ್ತದೆ. ಎಲ್ಲಿ ನೋಡಿ ವಿಮಲ್, ಎಲ್ಲಿ ಯಾವ ಬಸ್ ಸ್ಟ್ಯಾಂಡ್, ಯಾವ ಬಾತ್ರೂಮ್ ನೋಡಿ, ಯಾವ ಬಸ್ಗಳು ತೊಗೊಂಡು ವಿಮಲ್. ಆಮೇಲೆ ಬಸ್ಗಳಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡ್ತಾರೆ. ಪ್ರಯಾಣ ಮಾಡೋ ಟೈಮ್ರೆ ಚಿಪ್ಸು, ಕೇಕ್ ಏನೇನು ತಿಂತಿದ್ದೆಲ್ಲ ಬಸ್ಸಲ್ಲಿ ಹಾಕ್ಬಿಡ್ತಾರೆ. ಉತ್ತರ ಕರ್ನಾಟಕದವ್ರಿಗೆ ಅರಿವಿಲ್ಲ, ಬರೀ ಚೋಳು ರೊಟ್ಟಿ ತಿಂತಾರೆ ಅಷ್ಟೇ, ಅರಿವಿಲ್ಲ. ಅಷ್ಟು ಕಾನೂನು ಬುದ್ಧಿ ಇರೋದಿಲ್ಲ. ಅಯ್ಯೋ ನಮ್ಮ ಮನೆ ಥರ ಅಂತಲ್ಲಪ್ಪ, ನಾವು ಸ್ವಚ್ಛತೆ ಮಾಡಬೇಕು ಅಂತ. ಈಗ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡಿದ್ದಲ್ಲಿ ಉಗ್ದು ಬಿಡ್ತಾರೆ, ವಿಮಲ್ ಹಾಕೊಂಡು ಉಗಿತಾರೆ, ತಿಂದ್ಬಿಟ್ಟು ಮನೇಲೇ ಬಿಸಾಕ್ತಾರೆ. ಈ ರೀತಿ ಎಲ್ಲ ಅವ್ರಿಗೆ ಅರಿವು ಬರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ಸ್ವಚ್ಛತೆ. ಅದಕ್ಕೆ ನಾನು ಒಂದು ಸಣ್ಣ ಲೈವ್ ಮಾಡಿದೆ, ಜಾಗೃತಿ ಮೂಡಿಸುವ ಸಲುವಾಗಿ. ತುಂಬ ಸ್ವಚ್ಛತೆ ಇದೆ ನೋಡಿ ಬೇಕಾದ್ರೆ. ಪ್ಲಾಟ್ಫಾರ್ಮ್ ನಂಬರ್ 4ರಲ್ಲಿ ನಿಂತಿದೆ. ಈ ಬಸ್ಸು ಬಿಡದಿ ಮಾರ್ಗದಿಂದ ಹೋಗುತ್ತದೆ. ಧನ್ಯವಾದಗಳು. ಮೈಸೂರು ಬಸ್ ಕ್ರಮಾಂಕ 54 ಪ್ಲಾಟ್ಫಾರ್ಮ್ ನಂಬರ್ 4 ಈ ಲೈವ್ ಮಾಡಿರೋದು ಜಾಗೃತಿ ಮೂಡಿಸೋಕೆ, ಬಸ್ ನಿಲ್ದಾಣಗಳಲ್ಲಿ ಹಿಂಗಿರಬೇಕು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಧನ್ಯವಾದ. ಶುಭ.